ಸೊ ಹೆಲೋ ಎವ್ರಿವನ್, ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಈ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೆ ನಮ್ಮ ಅಕ್ಕವ್ರ ಮನೆ ಕಡೆ. ನಮ್ಮ ಮೊಯ್ತಣ್ಣ ಫೋನ್ ಹಾಕಿತ್ತು, ಇನ್ನೊಂದು ಸ್ವಲ್ಪ ಕೆಲಸ ಐತೆ ಯಲಹಂಕ ಹೋಗ್ಬೇಕು ಅಂದ್ಬಿಟ್ಟು. ಸೊ ಹಂಗೆ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಮನೆ ಬಿಡ್ತೀವಿ. ಮೇ ಬಿ ಬರ್ಗ್ಮ್ಯಾನಲ್ಲಿ ಹೋಗೋದು. ಇದು ಗಾಡಿ ತೊಳಿಬೇಕು, ನೋಡೋಣ ಬೇಗ ಆದರೆ ಬಂದು ತೊಳೆದಾಕ್ತೀನಿ. ನೋಡಿ ಫುಲ್ಲು ಅಲ್ಲಿ ಕೋಳಿ ಗೂಡು ಹತ್ರ ಬಿಟ್ಟಿದ್ದೆ, ಫುಲ್ಲು ಎಲ್ಲ ಗಲೀಜು ಮಾಡಾಕ್ಬಿಟ್ಟೈತೆ. ಫಸ್ಟ್ ಟೈಮ್ ಗಾಡಿ ನಾನು ಹಂಗೆ ಇಟ್ಕೊಂಡಿರೋದು. ನಂಗೆ ಗಾಡಿ ತೊಳಿತಾ ಇರಬೇಕು, ಇಲ್ಲಾಂದರೆ ಓಡ್ಸೋಕ್ಕೂ ಮನ್ಸು ಬರೋಲ್ಲ. ಸದ್ಯ ಓಡಾಡಿ ಸೈಕ ಹೋಗ್ಬಿಟ್ಟೈತೆ. ಹತ್ತೋಗು ಇತ್ತೋಗು ಅದಕ್ಕೆ ಟೈಮೇ ಸಿಗ್ತಲ್ಲ ಗಾಡಿ ತೊಳೆಯೋಕ್ಕೂ. ಏನಾಗಲಿ ತೊಳಿತೀನಿ ಶಿಷ್ಯನ. ಸೊ ಹೋಗೋಣ ಈಗ. ಬಿಸಿಲಾಗಿದೆ ಈಗ, ಮಠ ಬಿಸಿಲು ಬೆಂದೋತಾ ಇದ್ದೀರಿ. ಸೊ ಇಲ್ಲಿ ಪೇಂಟ್ ಗಿಂಟೆಲ್ಲ ಮುಗ್ಸಾಕಿದ್ದಾರೆ ನೋಡಿ. ಮನೆ ಹೀಗಿದೆ ಈಗ ನೋಡಿ, ಇಲ್ಲಿ ತೋರಿಸ್ತೀನಿ ಒಳಗಡೆ. ಸೊ ಡೋರ್ ಗೀರ್ ಎಲ್ಲ ಉಚ್ತಿದ್ದಾರೆ ಪಾಲಿಷ್ ಮಾಡೋಕೆ. ಭಯ್ಯ अंदर सूख गया क्या? सूख गया. ಒಳಗಡೆ ಪೇಂಟು, ಒಳಗಡೆ ಫುಲ್ ಡೆಕೋರೇಷನ್ ಇದು ಹೀಗಿದೆ. ಸೊ ಪಾರ್ಸಲ್ ಎಲ್ಲ ಕೊಟ್ಬಿಟ್ಟು ಇಲ್ಲೆಲ್ಲ ಊಟ ಮಾಡೋಕ್ಕೆ ಬಂದಿದ್ದೀವಿ. ಆರ್ಡ್ರ್ ಮಾಡಿಬಿಟ್ಟು ಕುತ್ಕೊತಾ ಇದ್ದೀವಿ. ಹಬ್ಬ ಮುಂದೆಗಡೆ ವ್ಯೂ ಏನೂ ಇಲ್ಲ, ಎಲ್ಲ ಹೋಟ್ಲುಗಳೇ ಎತ್ತೈತೆಲ್ಲ. ಊಟ ಬಂದಮೇಲೆ ತೋರಿಸ್ತೀನಿ ಏನು ಹೇಳಿದ್ದೀರಿ ಅಂದ್ಬಿಟ್ಟು. ಸೊ ನಾವು ಹೇಳಿರೋದೆ ಪರೋಟ ಮತ್ತು ಇದೇನಣ್ಣ ಇದು ಬೋಟಿ ಹೇಳಿದ್ದೀವಿ, ಗ್ರೇವಿ ನೋಡ್ಬೋದು. ಸಿ ಪಿ ಹೇಳ್ತಿದ್ದಾರೆ. ಸೊ ಇದು ಊಟ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಿ. ಆಮೇಲೆ ನೋಡೋಣ ಏನು ಮಾಡೋದಂತ. ಇನ್ನು ರಾತ್ರಿ ಗಂಟೆ ಟೈಮ್ ಇದೆ, ಇಂಟ್ರೆಸ್ಟಿಂಗ್ ಮಾಡೋಣ. ಸೊ ತಿರಮಸಿ ಎಲ್ಲ ಡೆಲಿವರ್ ಮಾಡ್ಬಿಟ್ಟು ಬಂದ್ವಿ ಮನೆಗೆ. ನಾನು ಹೋಗೋಗಿ ಹೆಂಗಿತ್ತು ನೋಡಿ ವೆದರ್. ಈಗ ಹೆಂಗೆ ಆಗ್ಬಿಟ್ಟಿದ್ದೆ, 4:15 ಟೈಮು. ಫುಲ್ ಚಿಲ್ಲಾಗಿ ಹೋಗಿದೆ ವೆದರು, ಮಳೆ ಬರೋ ಥರ. ಮನೆ ನೋಡಿ ಮಸ್ತಾಗಿದೆ, ಮಳೆ ಬರೋಂಗೆ ಐತೆ. ನೋಡ್ಬೇಕು ಮಳೆ ಬರ್ತೈತೆ ಇಲ್ಲ. ಸೊ ಮನೆಗೆ ಬಂದಿದ್ದ ತಕ್ಷಣ ಹಂಗೆ ಮಲ್ಕೊಂಬಿಟ್ಟೆ. ಫುಲ್ಲು ಕೈಕಾಲೆಲ್ಲ ನೋತಾಯಿತ್ತು. ನಿನ್ನೆ ಬೇರೆ ನೀಟಾಗಿ ನಿದ್ದೆ ಹೋಗಿರಲಿಲ್ಲ, ಅದಕ್ಕೆ ಇವತ್ತು 6 ಗಂಟೆಗೆ ಮಲ್ಕೊಂಡು 9:10-9:30 ಎದ್ದಿದ್ದೀನಿ. ಒಳ್ಳೆ ನಿದ್ದೆ ಹೋದ. ಸುಮ್ಮನೆ ಮಲ್ಕೊಂಡಿದ್ದೆ, ಇನ್ನೂ ಎದ್ದೊಳ್ತಾ ಇರಲಿಲ್ಲ. ಸೊಳ್ಳೆಗೆ ಗುಯ್ ಅಂತ ಇದ್ವಾ, ಸೊಳ್ಳೆ ಗುಯ್ ಅಂತ ಇದ್ವಾ. ನೋಡಿದ್ರೆ ಮಳೆ ಸರಿಯಾಗಿ ಬಿದ್ದೈತೆ ನೋಡಿ. ಅಜ್ಜಿಗೆ ಕರೆಂಟ್ ಬೇರೆ ಇಲ್ಲ, ಯಾವಾಗ ಕೊಡ್ತಾನೆ ಹೆಂಗೆ ಕತೆನೋ ಗೊತ್ತಿಲ್ಲ. ಕರೆಂಟ್ ಬರೋ ಗಂಟೆ ನಿದ್ದೆ ಇಲ್ಲ. ಪವರ್ ಬ್ಯಾಂಕು ಕಮ್ಮಿ ಚಾರ್ಜ್ ಐತೆ. ನೋಡೋಣ ಏನು ಮಾಡೋದು ಹೆಂಗೆ ಕತೆ ಅಂದ್ಬಿಟ್ಟು. ಒಳ್ಳೆ ನಿದ್ದೆ ಹೋಗಿದ್ದೀನಿ ಇವತ್ತು. ನೋಡಿ ಇನ್ನು ಲೈಟಾಗಿ ಒಂದೊಂದೇ ಡ್ರಿಲ್ಲಿಂಗ್ ಆಗ್ತಾ ಐತೆ. ಚಿಕ್ಕ ನಿಗ್ಲು ಕೊಡಲ್ಲ ಒಂದು ಕರೆಂಟ್ ಇವತ್ತು. ಹೆಂಗಿದ್ರು ಕೊಡಲ್ಲ, ಗೊತ್ತಾಯ್ತು ನಂಗೆ ಕೊಡಲ್ಲ ಅಂದ್ಬಿಟ್ಟು. ಸೈಕ್ ಮಾಡ್ತಾನೆ ಇವತ್ತು ಕರೆಂಟಾಗ. ಏನೋ ಮಾಡೋಕ್ಕಾಗಲ್ಲ. ಇನ್ನೇನು ಊಟ ಅದೇ ಅನ್ನ ಸಾರು ಐತೆ, ಅದೇ ತಿಂತೀನಿ. ಸೊ ಅಷ್ಟೇ ಗೈಸ್ ಈ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. Until then, take care. Bye-bye.